ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ವೆಲ್ಕಮ್. ಆ, ನಾನು ಚಿಕ್ಕಮಗಳೂರು ಕಡೆ ಹೊಯ್ಸಳ ದೇವಸ್ಥಾನಗಳು ನೋಡೋಕ್ಕೆ ಅಂತ ಬಂದೆ. ಅದರಲ್ಲಿ ತುಂಬ ವಿಶೇಷವಾಗಿ ನನ್ನ ಗಮನ ಸೆಳೆದಿದ್ದು ಕದಿರೆಮಿದ್ರೆ ಅನ್ನೋ ಒಂದು ಊರು. ನೋಡಿ, ಒಂಥರ ವಿಚಿತ್ರವಾಗಿದೆ ಈ ಕದಿರೆಮಿದ್ರೆ ಅನ್ನೋ ಒಂದು ಹೆಸರು. ಇದು ಅರ್ಥ ಏನು ಅಂತ ನನಗಂತೂ ಗೊತ್ತಿಲ್ಲ. ಈ ಕಡೆ ಕೆಲವು ಹೊಯ್ಸಳ ದೇವಸ್ಥಾನಗಳು ನೋಡಬೇಕು ಅಂತ ಬಂದೆ. ಮತ್ತಾವರ ಜೈನ ಬಸದಿ ಆಯಿತು, ಮತ್ತು ಗೌತಮೇಶ್ವರ ಒಂದು ದೇವಸ್ಥಾನ ನೋಡಿದೆ. ಸೊ ಈಗ ಕದ್ರೆಮಿದ್ರೆಗೆ ಬಂದಾಗ ಇಲ್ಲಿ ಒಂದು ಕಲ್ಲೇಶ್ವರ ದೇವಸ್ಥಾನ ಇರೋದು ಗೊತ್ತಾಯಿತು. ಈ ದೇವಸ್ಥಾನ ನೋಡೋಕೆ ಅಂತ ಬಂದಾಗ ನನಗೆ ತುಂಬ ಆಶ್ಚರ್ಯ ಅನಿಸಿದ್ದು ಮತ್ತು ವಿಶೇಷ ಅನಿಸಿದ್ದು ಇಲ್ಲಿನ ವೀರಗಲ್ಲುಗಳು. ಮತ್ತು ಕಲ್ಲೇಶ್ವರ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ, ಬಟ್ ಮೂಲ ಮೂರ್ತಿಗಳನ್ನೆಲ್ಲ ಉಳಿಸ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿನ ವೀರಗಲ್ಲುಗಳಂತೂ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿದ್ರೆ, ಬನ್ನಿ ನಾನು ಮಾತಾಡೋದಕ್ಕಿಂತ ಹೆಚ್ಚಾಗಿ ಆ ವೀರಗಲ್ಲುಗಳನ್ನು ತೋರಿಸ್ಕೊಂಡು ನಿಮಗೆ ಅದರ ಮಾಹಿತಿಯನ್ನು ಕೊಡ್ತೀನಿ. ಫ್ರೆಂಡ್ಸ್, ಈ ಕದ್ರೆಮಿದ್ರೆ ಅನ್ನೋದು ಚಿಕ್ಕಮಗಳೂರು ಸಿಟಿಯಿಂದ ಬರೀ ಒಂದು 3-4 ಅಥವಾ 4-5 ಕಿಲೋಮೀಟರ್ ದೂರದಲ್ಲಿದೆ. ತುಂಬ ಸುಂದರವಾಗಿರುವಂಥ ಒಂದು ಹಳ್ಳಿ. ತುಂಬ ಚೆನ್ನಾಗಿದೆ ಇಲ್ಲಿನ ವಾತಾವರಣ. ಹಚ್ಚ ಹಸಿರಿನಿಂದ ಕೂಡಿರುವಂಥ ಸುತ್ತಮುತ್ತ ಬೆಟ್ಟ ಗುಡ್ಡಗಳೆಲ್ಲ ಇದೆ, ಚೆನ್ನಾಗಿದೆ. ಈ ಊರಲ್ಲಿ ಹೊಯ್ಸಳರ ಕಾಲದ ಒಂದು ಕಲ್ಲೇಶ್ವರ ದೇವಸ್ಥಾನ ಇದೆ. ವೀರಗಲ್ಲುಗಳನ್ನು ನೋಡೋದಕ್ಕಿಂತ ಮೊದಲು ಕಲ್ಲೇಶ್ವರ ದೇವಸ್ಥಾನ ನೋಡ್ಕೊಂಬರೋಣ. ಇದನ್ನು ಕಲ್ಲೇ ದೇವರು ಅಂತ ಕರೀತಾರೆ, ಕದ್ರೆಮಿದ್ರಿ. ಈಗ ದೇವಸ್ಥಾನ ಪೂರ್ತಿ ಜೀರ್ಣೋದ್ಧಾರ ಆಗಿದೆ. ಅದೇ ದೇವಸ್ಥಾನದ ಒಳಭಾಗದಲ್ಲಿ ಹೊಯ್ಸಳರ ಕಾಲದ ಮೂರ್ತಿಗಳನ್ನೇ ಉಳಿಸ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ನೋಡಿ, ಇದು ಕಲ್ಲೇಶ್ವರ ಲಿಂಗ, ಇದು ಅದರ ಮುಂಭಾಗದಲ್ಲಿ ನಂದಿ, ಕಲ್ಲೇಶ್ವರ ಲಿಂಗ. ಮತ್ತು ಒಳಭಾಗದಲ್ಲಿ ಕೆಲವು ಮೂರ್ತಿಗಳನ್ನು ಉಳಿಸ್ಕೊಂಡಿದ್ದಾರೆ. ಅದರಲ್ಲಿ ಕಾಲಭೈರವ, ಗಣಪತಿ, ಕೇಶವ, ಮತ್ತು ಇಲ್ಲಿ ಸಪ್ತಮಾತೃಕೆಯರ ಒಂದು ಪ್ಯಾನಲ್ ಇದೆ, ತುಂಬ ದೊಡ್ಡ ಪ್ಯಾನಲ್ಲು. ಮತ್ತು ಈ ಕಡೆ ಒಂದು ಕಾಲಭೈರವನ ಮೂರ್ತಿ. ಸೊ ಈ ಮೂರ್ತಿಗಳೆಲ್ಲ ಹೊಯ್ಸಳರ ಕಾಲದ್ದು, ಅದನ್ನೇ ಉಳಿಸ್ಕೊಂಡು ಇಲ್ಲಿ ನಿತ್ಯ ಪೂಜೆಗಳನ್ನು ಮಾಡ್ಕೊಂಬರ್ತಾ ಇದ್ದಾರೆ. ಇಲ್ಲಿನ ವಿಶೇಷ ಏನಪ್ಪ ಅಂದರೆ ಇಲ್ಲಿನ ವೀರಗಲ್ಲುಗಳು. ನೋಡಿ, ವೀರಗಲ್ಲುಗಳು ನಾನು ಇದುವರೆಗೂ 100 ವೀರಗಲ್ಲುಗಳನ್ನು ನೋಡಿದ್ದೇನೆ. ಅದರಲ್ಲಿ ನಾವು ಒಂದು ರಾಜನಿಗೂ ಇನ್ನೊಂದು ರಾಜನಿಗೂ ಯುದ್ಧ ಆಗೋದನ್ನು ನೋಡಿದ್ದೀವಿ. ಅದರಲ್ಲಿ ಯಾರಾದರೂ ಸಾವನ್ನಪ್ಪಿದ್ರೆ ಅವರ ನೆನಪಿಗೆ ವೀರಗಲ್ಲುಗಳನ್ನು ಹಾಕ್ತಾ ಇದ್ದಿದ್ದನ್ನು ನೋಡಿದ್ದೀವಿ. ಆದರೆ ಒಂದೂರಿಗೂ ಇನ್ನೊಂದೂರಿಗೂ ಯುದ್ಧಗಳಾಗ್ತಾ ಇತ್ತು ಆಗಿನ ಕಾಲದಲ್ಲಿ. ಗಡಿ ಸಂಬಂಧ ಅಥವಾ ಇನ್ಯಾವುದೋ ಒಂದು ಮಾಹಿತಿಗೆ ಅಥವಾ ಏನಕ್ಕೋ ಒಂದು ಜಗಳ ಆಗ್ತಿತ್ತು, ಆಗ ಸಾವನ್ನಪ್ತಾ ಇದ್ರು. ಅಂಥವ್ರಿಗೆ ಕೂಡ ವೀರಗಲ್ಲುಗಳನ್ನು ಹಾಕ್ತಾಯಿದ್ರು. ಬರೀ ಒಬ್ಬ ರಾಜ ಇನ್ನೊಬ್ಬ ರಾಜನ ಮೇಲೆ ಮಾತ್ರ ಅಲ್ಲ. ಸೊ ಅಂಥ ಒಂದು ನಿದರ್ಶನ ಈ ಊರಲ್ಲಿದೆ. ನೋಡಿ, ನೀವೆಲ್ಲ ವಸ್ತಾರೆ ಅನ್ನುವ ಹೆಸರು ಕೇಳಿರ್ಬೋದು. ಅಪರ್ಣ ವಸ್ತಾರೆ ಅಂತ ನೀವು ಕೇಳಿದ್ದೀರಾ. ಅಪರ್ಣ ವಸ್ತಾರೆ, ಆ ಹೆಸರಲ್ಲಿರುವಂಥ ವಸ್ತಾರೆ ಅನ್ನೋದು ಚಿಕ್ಕಮಗಳೂರು ಹತ್ರ ಇರುವಂಥ ಒಂದು ಊರು. ಅಂದರೆ ಹೊಯ್ಸಳರ ಕಾಲಕ್ಕೆ ಅದನ್ನು ವಸುಧಾರೆ ಅಂತ ಕರೀತಾ ಇದ್ರು. ಸೊ ಇವಾಗ ವಸ್ತಾರೆ ಅಂತ ಕರೀತಾರೆ. ಆ ವಸುಧಾರೆ ಅಂದರೆ ಇಲ್ಲಿ ಹತ್ರದಲ್ಲೇ ಇರೋದು. ಆ ವಸುಧಾರೆಗೂ ಮತ್ತು ಈ ಕದ್ರೆಮಿದ್ರಿ ಅವ್ರಿಗೂ ಏನೋ ಒಂದು ಕಾರಣಕ್ಕೆ ಗಲಾಟೆ ಆಗ್ಬಿಡುತ್ತೆ, ಯುದ್ಧ ಆಗ್ಬಿಡುತ್ತೆ. ಆ ಯುದ್ಧದಲ್ಲಿ ವಸುಧಾರೆ ಏನು ಮಾಡ್ತಾರೆ, ಈ ಊರಿನ ಮೇಲೆ ದಂಡೆತ್ತಿ ಬಂದ್ಬಿಡ್ತಾರೆ. ಆ ವಸುಧಾರೆ ಊರವರೆಲ್ಲ ಬಂದು ಈ ಊರಿನ ಮೇಲೆ ದಂಡೆತ್ತಿ ಬರ್ತಾರೆ. ಬಂದಾಗ ಇಬ್ಬರಿಗೂ ಘೋರವಾದ ಏನೋ ಒಂದು ಹೋರಾಟ ನಡೆಯುತ್ತೆ. ಆ ಹೋರಾಟದಲ್ಲಿ ಈ ಊರವರು ತುಂಬ ಜನ ಸತ್ತೋಗ್ತಾರೆ. ಯಾರು ಸತ್ತೋಗಿರ್ತಾರಲ್ಲ ಅವ್ರಿಗೆ ಹಾಕಿರೋಂಥ ವೀರಗಲ್ಲುಗಳು ಈ ಒಂದು ದೇವಸ್ಥಾನದ ಮುಂದೆ ಇಟ್ಟಿದ್ದಾರೆ. ನೋಡಿ, ಇಲ್ಲಿರುವಂಥ ಬಹುಪಾಲು ವೀರಗಲ್ಲುಗಳು ಆ ಒಂದು ಹೋರಾಟಕ್ಕೆ ಸಂಬಂಧಪಟ್ಟಿದ್ದೇ ಆಗಿದೆ. ಅಂದರೆ 1284ರಲ್ಲಿ ಹೊಯ್ಸಳ 3ನೇ ನರಸಿಂಹನ ಆಳ್ವಿಕೆ ಇರಬೇಕಾದ್ರೆ ಹಾಕಿರುವಂಥ ವೀರಗಲ್ಲುಗಳಿವು. ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಈ ವೀರಗಲ್ಲುಗಳು ಅಂತ ಹೇಳಿದ್ರೆ. ಇದೊಂದು ವೀರಗಲ್ಲು ತುಂಬ ದೊಡ್ಡದಾಗಿದೆ. ನೋಡಿ, ಕೆಳಭಾಗದಲ್ಲಿ ಹೋರಾಟ ನಡೀತಾ ಇದೆ. ಆ ವಸುಧಾರೆ ಅವರು ಏನು ಮಾಡಿದ್ದಾರೆ, ವಸ್ತಾರೆ ಅವರು ಇಲ್ಲಿ ಬಂದು ಈ ಊರಿನ ಸ್ತ್ರೀಯರು ಮತ್ತು ಹಸುಗಳನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಸೊ ಅದನ್ನು ನೋಡಿ, ಈ ಊರಿನ ಒಬ್ಬ ವೀರ ಎಷ್ಟು ವೀರಾವೇಶದಿಂದ ಕೊಡ್ಲಿ ಹಿಡ್ಕೊಂಡು ಹೋರಾಡ್ತಾ ಇದ್ದಾನೆ. ಆ ವಸುಧಾರೆಯವರು ಕೂಡ ಕುದುರೆ, ಬಿಲ್ಲು, ಬಾಣಗಳು ಇಟ್ಕೊಂಡು ಯುದ್ಧಕ್ಕೆ ಬಂದಿದ್ದಾರೆ. ಈ ಊರಿನ ಯುವಕ ಶತ್ರುವಿನ ಅಂದರೆ ವಸುಧಾರೆಯವನ್ನ ಮುಡಿ ಹಿಡ್ಕೊಂಡು ಅವನಿಗೆ ಹೊಡಿತಾ ಇದ್ದಾನೆ ಕೊಡ್ಲಿಯಿಂದ. ಎಷ್ಟು ಭೀಕರವಾಗಿದೆ ಹೋರಾಟ ಅದು. ಅದ್ರ ಮೇಲ್ಭಾಗದಲ್ಲಿ ಈ ಊರಿನ ಒಬ್ಬ ಯುವಕ ಸತ್ತೋಗಿದ್ದಾನೆ, ಆತನನ್ನು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಮೇಲ್ಭಾಗದಲ್ಲಿ ಏನೋ ಆತನಿಗೆ ಮೋಕ್ಷ ಸಿಗ್ತಾ ಇರುವಂಥದ್ದು. ಸೊ ಇದು ಕೂಡ ಅದೇ ಸಮಯದಲ್ಲಿ ಹಾಕಿರುವಂಥ ಒಂದು ವೀರಗಲ್ಲು. ನಾವಿಲ್ಲಿ ನೋಡ್ಬೋದು, ವೀರ ನರಸಿಂಹ ದೇವರಸರು. ಅದೆಷ್ಟು ಚೆನ್ನಾಗಿ ನಮಗೆ ಶಾಸನದಲ್ಲಿ 3ನೇ ನರಸಿಂಹನ ಹೆಸರು ನಮಗಿಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಆ ರಾಜ ಆಳ್ಬೇಕಾದ್ರೆ ಇಲ್ಲಿ ಈ ಊರಿನವ್ರು ಈ 2 ಊರವ್ರಿಗೆ ಗಲಾಟೆ ಆಗ್ಬಿಡುತ್ತೆ. ಅದೇನೋ ಕಾರಣಕ್ಕೆ ಅಂತ ಗೊತ್ತಿಲ್ಲ, ಏನೋ ಅಂತಃಕಲಹ ಅಂತ ಹೇಳ್ತಾರೆ, ಆ ಥರದ್ದು. ಅಂತ ಕಲಹ ಆದಾಗ ನೋಡಿ, ಯುದ್ಧ ಎಷ್ಟು ಘೋರವಾಗಿ ಯುದ್ಧ ಮಾಡ್ತಾ ಇದ್ದಾರೆ. ಇಲ್ಲಿ ಒಬ್ಬನ ತಲೆನೇ ಕಟ್ಟಾಗ್ಬಿಟ್ಟಿದೆ ನೋಡಿ ಸ್ನೇಹಿತರೆ. ನೋಡಿ,
ತಲೆ ಕಟ್ಟಾಗಿ ಈತ ಹಿಡ್ಕೊಂಡಿದ್ದಾನೆ ಕೈಯಲ್ಲಿ ಶತ್ರುವಿನ ತಲೆ ನೋಡಿ. ಆ ತಲೆ ತುಂಡ್ರಿಸುವಷ್ಟು ಇಲ್ಲಿ ಹೋರಾಟ ನಡೆದಿದೆ ಅಂದರೆ ಇನ್ನೆಷ್ಟು ಘೋರವಾಗಿ ನಡೆದಿರ್ಬೋದು. ಇನ್ನೆಂಥ ಒಂದು ಏನೋ ರೀಸನ್ಗೋಸ್ಕರ ಇಲ್ಲಿ ಯುದ್ಧ ನಡೆದಿರ್ಬೋದು ನಾವು ಇಮ್ಯಾಜಿನ್ ಮಾಡ್ಕೋಬೋದು. ಸೊ ಇದು ಕೂಡ ಅದೇ ಸಮಯದಲ್ಲಿ ಹಾಕಿರೋವಂಥದ್ದು ನೋಡಿ. ಇದು ಕೂಡ ಸೇಮ್ ಇದಕ್ಕೆ ಸಂಬಂಧಪಟ್ಟಿದ್ದೆ. ಇಲ್ಲೂ ಕೂಡ ಮತ್ತೆ ಹೋರಾಡ್ತಾ ಇದ್ದಾರೆ ನೋಡಿ. ಇಲ್ಲಿನ ವಿಶೇಷ ಏನು ಅಂದರೆ ಒಬ್ಬನ ಕುತ್ತಿಗೆ ಕಟ್ ಮಾಡಿದ್ದಾರೆ. ಅದೇ ತಲೆ ತುಂಡಾಗಿಲ್ಲ, ಅದೇ ಆತನ ಕುತ್ತಿಗೆ ಕಟ್ಟಾಗಿದೆ. ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ ನೋಡಿ, ಇಲ್ಲಿ ಕುತ್ತಿಗೆ ಕಟ್ಟಾಗಿರೋವಂಥದ್ದು. ಕುತ್ತಿಗೆ ಕಟ್ ಮಾಡಿದ್ದಾನೆ ಈತ ಒಬ್ಬ ನೋಡಿ. ಸೊ ಇದು ಕೂಡ ಸೇಮ್ ನರಸಿಂಹನ ಕಾಲದಲ್ಲಿ ಆಗ್ತಿರೋವಂಥದ್ದು. ಇಲ್ಲಿ ಮಧ್ಯದಲ್ಲಿ ಸ್ವರ್ಗಾರೋಹಣ, ಮೇಲ್ಭಾಗದಲ್ಲಿ ಮೋಕ್ಷ. ಇಲ್ಲಿ ಇನ್ನೊಂದು ವೀರ್ಗಲ್ಲಿದೆ ಅದೇ ಥರದ್ದು. ಇಲ್ಲೂ ಕೂಡ ಒಬ್ಬನ ಶಿರಶ್ಛೇದನ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕೆಳಗಡೆ ಒಬ್ಬ ಬಿದ್ದಿದ್ದಾನೆ, ಪ್ರಾಣ ಕಳ್ಕೊಂಡು ಬಿದ್ದಿದ್ದಾನೆ. ಮತ್ತು ಇಲ್ಲಿ ಯುದ್ಧ ಆಗ್ತಾ ಇದೆ. ಇಲ್ಲೂ ಕೂಡ ಸ್ವರ್ಗಾರೋಹಣ ಇದೆ ನೋಡಿ. ಈ ವೀರ್ಗಲ್ಲುಗಳನ್ನ ನಾವು ಈ ಥರ ಸಾಮಾನ್ಯವಾಗಿ ಯುದ್ಧಗಳಲ್ಲಿ ಸಾವನ್ನಪ್ಪಿದವ್ರಿಗೆ ಹಾಕಿರೋದು ನಾವು ಗಮನಿಸ್ತೀವಿ. ಆದರೆ ನಾವು ಸಾಂಸ್ಕೃತಿಕವಾಗಿ ಅಥವಾ ಶಿಲ್ಪ ಲಕ್ಷಣಗಳನ್ನು ಕೂಡ ಗಮನಿಸಿದಾಗ ನಮಗೆ ಅವ್ರು ಯಾವ ಥರ ಆಯುಧಗಳನ್ನು ಬಳಸಿದ್ರು ಅನ್ನೋದು ಕೂಡ ನಾವು ಗಮನಿಸ್ಬೋದು ನೋಡಿ. ಇವರು ಒಂಥರ ಪ್ಲೈನ್ ಆಗಿರುವಂಥ ಗುರಾಣಿಗಳು ಇಟ್ಕೊಂಡಿದ್ದಾರೆ. ಈತ ಒಂದು ಸ್ವಲ್ಪ ಏನೋ ಸರ್ಕಲ್ ಏನೋ ಸ್ವಲ್ಪ ಡಿಸೈನ್ ಇದೆ, ಅದನ್ನು ಇಟ್ಕೊಂಡಿದ್ದಾನೆ. ಈತ ತನ್ನ ರಕ್ಷಣೆಗೋಸ್ಕರ ಒಂದು ಗುರಾಣಿಯನ್ನು ಮೇಲಕ್ಕೆ ಎತ್ತಿದ್ದಾನೆ. ಸೊ ಈ ಕಡೆ ಇರುವಂಥ ಗುರಾಣಿಗಳು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದ್ದಾವೆ, ನೀವು ನೋಡ್ತಿದ್ದೀರಾ. ಮತ್ತು ಇಲ್ಲಿರುವಂಥ ವೀರ್ಗಲ್ಲುಗಳು ಕೂಡ ಎಲ್ಲ ಡಿಫ್ರೆಂಟ್ ಆಗಿದ್ದಾವೆ. ಮತ್ತು ಅವ್ರು ಇಟ್ಕೊಂಡಿರೋಂಥ ಬಿಲ್ಲು ಬಾಣಗಳು ಮತ್ತು ಅಪ್ಸರೆಯರ ವೇಷಭೂಷಣಗಳು, ಸೊ ಇದೆಲ್ಲ ತುಂಬ ಡಿಫ್ರೆಂಟಾಗಿ ನಮಗೆ ಕಾಣಿಸ್ತವೆ. ಮತ್ತು ಇಲ್ಲಿರುವಂಥ ವೀರನ ಕೈಯಲ್ಲಂತೂ ಆಯುಧ ತುಂಬ ಡಿಫ್ರೆಂಟ್ ಆಗಿದೆ. ಇವಾಗಿನ ಕೊಡ್ಲಿ ಅಂತ ಹೇಳ್ಬೋದು ನಾವು. ಮತ್ತು ಈ ಕಡೆ ಇರೋರೆಲ್ಲ ಬಿಲ್ಲು ಬಾಣಗಳನ್ನು, ಬರ್ಜಿಗಳನ್ನು ಇಟ್ಕೊಂಡು ಅಟ್ಯಾಕ್ ಮಾಡಿದ್ದಾರೆ. ಸೊ ಈ 4 ವೀರ್ಗಲ್ಲುಗಳನ್ನು ಇಲ್ಲಿ ತುಂಬ ಅದ್ಭುತವಾಗಿ ಸಂರಕ್ಷಣೆ ಮಾಡಿದ್ದಾರೆ. ನಮಗೆ ಈ ರೀತಿಯ ವೀರ್ಗಲ್ಲುಗಳು ಬಹಳ ಅಪರೂಪವಾಗಿ ಸಿಗ್ತವೆ. ಕೊರವಂಗಲ ಬೂಚೇಶ್ವರ ದೇವಸ್ಥಾನದ ಹತ್ರ ದುದ್ದ ಮತ್ತು ಕೊರವಂಗಲದವ್ರಿಗೆ ಗಡಿ ಸಂಬಂಧ ಒಂದು ಯುದ್ಧ ಆಗ್ಬಿಡುತ್ತೆ. ಆ ಗಡಿ ಸಂಬಂಧ ಯುದ್ಧ ಆದಾಗ ಅಲ್ಲಿ ಇಬ್ಬರು ಅಣ್ಣ ತಮ್ಮಂದರು ಸಾಯ್ತಾರೆ. ಅವ್ರಿಗೋಸ್ಕರ ಒಂದು ವೀರ್ಗಲ್ಲು ಹಾಕಿದ್ದಾರೆ. ಈ ರೀತಿಯಾಗಿ ಗಡಿ ಸಂಬಂಧ ಮತ್ತು ಸ್ತ್ರೀಯರು ಅಥವಾ ಗೋವುಗಳು, ಇವುಗಳ ಸಂಬಂಧ ಒಂದೇ ಸಾಮ್ರಾಜ್ಯದಲ್ಲಿ ಒಂದೇ ರಾಜನ ಅಧೀನದಲ್ಲಿ ಇದ್ದರೂ ಕೂಡ ಈ ಥರ ಹೋರಾಟಗಳು ನಡೀತಾ ಇತ್ತು. ಆ ಹೋರಾಟಗಳಲ್ಲಿ ಹಲವರು ಸಾಯ್ತಾ ಇದ್ದರು. ಆ ಊರಿನವರು ಅವರ ನೆನಪಿಗೋಸ್ಕರ ಈ ರೀತಿಯ ವೀರ್ಗಲ್ಲುಗಳನ್ನು ಹಾಕಿಸ್ತಾಯಿದ್ರು. ಸೊ ಈ ವೀರ್ಗಲ್ನಲ್ಲಿ ಶಾಸನ ಇದೆ, ಬಟ್ ನಮಗೆ ಪೂರ್ತಿ ಅಳಿಸೋಗಿದೆ. ಆದರೆ ಇದು ಏನು ಮಾಹಿತಿ ಇದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ನಮಗೆ ಹೊಯ್ಸಳರ ಕಾಲದ ಶಿವನ ದೇವಸ್ಥಾನಗಳಲ್ಲಿ ಸಾಮಾನ್ಯವಾಗಿ ಕಾಣಿಸುವಂಥ ಭೈರವ ಪಾದಗಳು. ಇಲ್ಲಿನ ವಿಶೇಷ ಏನಂದರೆ 2 ಭೈರವ ಪಾದಗಳಿದ್ದಾವೆ ನೋಡಿ. ಇಲ್ಲಿ ಆತ್ಮಬಲಿಯನ್ನು ಆಗ್ತಾ ಇರೋವಂಥದ್ದು, ಒಬ್ಬ ಕುತ್ತಿಗೆಗೆ ಹರಿತವಾದ ಆಯುಧದಿಂದ ಕುತ್ತಿಗೆಯನ್ನು ಕಟ್ ಮಾಡ್ಕೋತಾ ಇದ್ದಾನೆ. ಮತ್ತು ಈ ಹಿಂಭಾಗದಲ್ಲಿ ಆಲ್ರೆಡಿ ತಲೆ ಕಟ್ಟಾಗಿ ಬಿದ್ದಿರೋರಿಬ್ರು ಇದ್ದಾರೆ. ಮತ್ತು ಈ ಕುರಿಗಳು ಅಂದರೆ ಮೇಷ ಅಂತೀವಲ್ಲ, ಆ ಕುರಿಗಳನ್ನ ಕೂಡ ಇಲ್ಲಿ ಬಲಿ ಕೊಟ್ಟಿದ್ದಾರೆ. ಸೊ ಕುರಿ ಮತ್ತು ಮಾನವರು ಬಲಿ ಆಗ್ತಾಯಿದ್ರು ಅಂತ ಸಂಕೇತ ಇರುವಂಥ ಭೈರವ ಪಾದ ಅಂತ ಹೇಳ್ತಾರೆ ಇದನ್ನು. ಅಂಥ ಭೈರವ ಪಾದಗಳು ಇಲ್ಲಿ 2 ಇದ್ದಾವೆ, ಅದು ವಿಶೇಷ ನೋಡಿ. ದೂರಕ್ಕೆ ದೇವಸ್ಥಾನ ಈ ರೀತಿಯಾಗಿ ಕಾಣ್ತಾ ಇದೆ ಸ್ನೇಹಿತರೆ. ಫ್ರೆಂಡ್ಸ್, ನೀವೇನಾದರೂ ಚಿಕ್ಕಮಗಳೂರಿಗೆ ಬಂದರೆ, ಅಂದರೆ ತುಂಬ ಜನ ಬರ್ತಾ ಇರ್ತಾರೆ ಇಲ್ಲಿ ಟೂರಿಸ್ಟು, ಇಲ್ಲಿರೋ ಹೋಮ್ ಸ್ಟೇಗಳು, ಏನೋ ಮುಳ್ಳಯ್ಯನಗಿರಿ ಅದು ಇದು ಅಂತೆಲ್ಲ ಬರ್ತಾ ಇರ್ತಾರೆ. ಆದರೆ ಇತಿಹಾಸದ ದೃಷ್ಟಿಯಿಂದನೂ ಸ್ವಲ್ಪ ನೋಡಬೇಕಾಗುತ್ತೆ. ಈ ಚಿಕ್ಕಮಗಳೂರಿಗೆ ಬರೀ 4-5 ಕಿಲೋಮೀಟ್ರ್ ದೂರದಲ್ಲಿರುವಂಥ ಒಂದು ಊರಿದು ಎದ್ರೆಮಿದ್ರೆ ಅಂತ ಲೊಕೇಶನ್ ಕೂಡ ಹಾಕಿರ್ತೀನಿ. ನೀವು ಇಲ್ಲಿ ಬಂದರೆ ಈ ಒಂದು ದೇವಸ್ಥಾನವನ್ನು ನೋಡ್ಬೋದು. ಇಲ್ಲಿರೋ ವೀರ್ಗಲ್ಲುಗಳಂತೂ ತುಂಬ ಅದ್ಭುತ ಮತ್ತು ವಿಶೇಷವಾಗಿದೆ. ಇದನ್ನೆಲ್ಲ ನೀವು ನೋಡಬಹುದು. ನಿಮಗೆ ಆಸಕ್ತಿ ಇದ್ದರೆ, ಹೊಯ್ಸಳ ದೇವಸ್ಥಾನಗಳು, ಹೊಯ್ಸಳ ವೀರ್ಗಲ್ಲುಗಳ ಬಗ್ಗೆ ಆಸಕ್ತಿ ಇದ್ದರೆ ನೀವು ಇಲ್ಲಿ ಬಂದು ಈ ಒಂದು ಊರಿಗೆ ಭೇಟಿ ಕೊಟ್ಟು ಈ ಒಂದು ದೇವಸ್ಥಾನವನ್ನು ಮತ್ತು ಈ ವೀರ್ಗಲ್ಲುಗಳನ್ನು ನೋಡ್ಬೋದು. ಹಾಗೆ ಇಲ್ಲಿನ ಇತಿಹಾಸವನ್ನು ಕೂಡ ನೀವು ತಿಳ್ಕೊಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಥರದ 100 ವಿಡಿಯೋಗಳನ್ನು ಈಗಾಗಲೇ ಹಾಕಿದ್ದೀನಿ. ಮುಂದೆ ಬರುವಂಥ ವಿಡಿಯೋಗಳ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ. ನಮಸ್ಕಾರ.